ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾದವಾಡ ಗ್ರಾಮದಲ್ಲಿ ನಡೆದಂಥ ಒಂದು ಹೊನ್ನಾಟದ ದೃಶ್ಯವನ್ನು ಇವತ್ತು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಗ್ರಾಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹಾಗೆ ಈ ಜಾತ್ರಾ ಮಹೋತ್ಸವವನ್ನು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ. ಹಾಗೆಯೇ ಈ ಹೊನ್ನಾಟ ಅಂದರೆ ಏನು, ಯಾವ ರೀತಿಯಾಗಿ ಈ ಹೊನ್ನಾಟವನ್ನು ಆಡಿದ್ದಾರೆ ಎನ್ನುವುದನ್ನು ನೋಡೋಣ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟನ್ನು ಕೂಡ ಕೊಡಿ. ನೋಡಿ ಸ್ನೇಹಿತರೆ, ಪ್ರತಿಯೊಂದು ಮನೆ ಹಾಗೂ ಇಡೀ ಊರೇ ಹೊನ್ನಾಟವನ್ನು ಆಡಿರುವಂಥ ದೃಶ್ಯ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿದೆ. ತುಂಬ ಅದ್ಭುತವಾಗಿ ಹೊನ್ನಾಟವನ್ನು ಆಡಿದ್ದಾರೆ. ಇದು ಸತತವಾಗಿ 4 ದಿನಗಳ ಒಂದು ಹೊನ್ನಾಟ ಆಗಿರುತ್ತೆ. ಈ ವಿಡಿಯೋ ಬಂದುಬಿಟ್ಟು 4ನೆಯ ದಿನದ ಒಂದು ಹೊನ್ನಾಟ. ಈ ಒಂದು ಜಾತ್ರಾ ಮಹೋತ್ಸವ ನಡೆದಿರುವುದು ಯಾದವಾಡ ಗ್ರಾಮ ಎಂಬ ಒಂದು ಇಲ್ಲಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೆದಿದೆ. ಹಾಗೆ ಯಾವ ರೀತಿಯಾಗಿ ಜನಸಾಗರ ಸೇರಿದೆ, ಯಾವ ರೀತಿಯಲ್ಲಿ ಮೆರವಣಿಗೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಷ್ಟು ಅದ್ಭುತವಾಗಿ ಇಡೀ ಊರೇ ಸೇರಿಕೊಂಡು ಅಂಥ ಒಂದು ಅದ್ಭುತವನ್ನು ನೋಡೋದೇ ಒಂದು ಭಾಗ್ಯ ಅಂತ ಅನಿಸುತ್ತೆ. ನೋಡಿ, ದೇವಿಯನ್ನು ಇವತ್ತು ಸ್ಥಾಪನೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮೆರವಣಿಗೆಯನ್ನು ಹೊರಡಿಸಿರುವಂಥ ಒಂದು ದೃಶ್ಯ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಡೀ ರೋಡೇ ಫುಲ್ ಜಾಮ್ ಹಾಕ್ಕೊಂಡ್ಬಿಟ್ಟಿದೆ. ಅಷ್ಟೊಂದು ಜನಸಾಗರ ಈ ಊರಲ್ಲಿ ಸೇರಿಕೊಂಡಿರೋದು ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಊರಿನ ದೈವ ನಡೆಸಿಕೊಟ್ಟಿದೆ. ತುಂಬ ಖುಷಿಯಾಗುತ್ತೆ. ಒಂದು ಊರಲ್ಲಿ ಇಷ್ಟೊಂದು ಒಗ್ಗಟ್ಟಿದೆ, ಇಷ್ಟೊಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರೋದನ್ನು ನೋಡಿದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಇನ್ನೂ ಹೋಗಿಲ್ಲ. ಇನ್ನೂ ಕೂಡ ಹೆಚ್ಚಾಗಲಿ. ಇದೇ ಥರ ದೇವರ ಸೇವೆ ಕಾರ್ಯಕ್ರಮಗಳು ನಡೀತಾ ಹೋಗಲಿ. ನಮ್ಮ ಎಲ್ಲ ಜನತೆಗೂ ಈ ಥರ ಒಂದು ಕಾರ್ಯಕ್ರಮಗಳನ್ನು ನೋಡುವಂಥ ಭಾಗ್ಯ ಸಿಗಲಿ ಅಂತ ಹಾರೈಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.